ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಸಿರಗುಪ್ಪ ತಾಲೂಕಿನ ಮಸಣ ಕಾರ್ಮಿಕರನ್ನು ನಿರ್ಲಕ್ಷ್ಯ ತೋರಿಸುವ ಸರ್ಕಾರದ ವಿರುದ್ಧ ನಮ್ಮ ಘೋಷಣೆ. ವಾರ್ತೆಯ ವಿವರ. ಸಿರಗುಪ್ಪ ನಗರದಲ್ಲಿ ಇಂದು ದಿನಾಂಕ 11/12/2025 ಬೆಳಗ್ಗೆ 12 ಗಂಟೆಗೆ ಸುಮಾರಿಗೆ DHS ಸಂಘಟನೆಯ ನೇತೃತ್ವದಲ್ಲಿ ಮಸಣ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿರಗುಪ್ಪ ತಾಲೂಕಾ ಪಂಚಾಯಿತಿ ಇವರಿಗೆ ತಮ್ಮ ಆಹಾರಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ DHS ತಾಲೂಕಾ ಅಧ್ಯಕ್ಷ ಈರಣ್ಣ ಮಾತನಾಡಿದರು ಹಾಗೂ ಇನ್ನೋರ್ವ ಸಂಗಾತಿಯಾದ ಎಂ ಹುಲೆಪ್ಪ ಹಾಗೂ CITU ಮುಖಂಡರಾದ B ಸುರೇಶ್ ಸಹ ಸ್ಮಶಾನ ಕಾರ್ಮಿಕರು ಉದ್ದೇಶಿಸಿ ಮಾತನಾಡಿದರು. ಕಾರ್ಮಿಕರ ಉದ್ದೇಶವನ್ನು ಕುರಿತು ಮನವಿ ಪತ್ರವನ್ನು ಸ್ವೀಕರಿಸಿದ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ತಾವು ಕೊಟ್ಟಂತಹ ಮನವಿ ಪತ್ರವನ್ನು ನಮ್ಮ ಇಲಾಖೆಯ ಸಂಬಂಧಪಟ್ಟಂತಹ ನೀವು ಸಹ ಸರ್ ಅವರ ಹತ್ತಿರ ಚರ್ಚಿಸಿ ಮುಂದಿನ ಕ್ರಮಕ್ಕೆ ಮುಂದಾಗುತ್ತೇವೆ ಹಾಗೂ ಇನ್ನೂ 2 ದಿನಗಳಲ್ಲಿ ಸ್ಮಶಾನ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಸ್ಮಶಾನ ಕಾರ್ಮಿಕರ ಸಂಘಟನೆಯ ಮುಖಂಡರುಗಳು ಮತ್ತು ಸಂಗಾತಿಗಳು ಎಲ್ಲರೂ ಸೇರಿಕೊಂಡು ಹೋರಾಟವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿ ಮುನ್ನಡೆದರು. ಸರ್ಕಾರ ಸವಲತ್ತು ಕೊಡ್ತಾ ಇಲ್ಲ. ಬಹಳ ದಿವಸಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸ್ಮಶಾನದಲ್ಲಿ ಕೆಲಸ ಮಾಡೋರ್ಗೆ ಒಂದು 2 ಎಕರೆ ಒಂದು 5 ಎಕರೆ ಭೂಮಿ ಕೊಡ್ರಿ. ವಿದೇಶದಿಂದ ಬಂದವ್ರಿಗೆ ಒಂದು 10,000 ಎಕರೆ ಭೂಮಿ ಕೊಡ್ತೀರಲ್ಲ, ನೀವು ಕಂಪನಿ ಕಟ್ಕೋ, ಆ ಫ್ಯಾಕ್ಟ್ರಿ ಕಟ್ಕೋ ಅಂತೇಳಿ. ಆ ಫ್ಯಾಕ್ಟ್ರಿ ಕಟ್ಕೊಂಡು ಯಾವನು ಉದ್ಧಾರ ಮಾಡ್ತೀರಿ ನೀವು? ವಿದೇಶದಿಂದ ಬಂದವ್ರು ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ನಮ್ಮಲ್ಲಿ ನಾವು ಭೂಮಿ ಕೊಟ್ಟಿರ್ತಾವಲ್ಲ, ನಮ್ಮ ರೈತ ಮಕ್ಕಳಿಗೆ ಒಬ್ಬನಿಗೆ ಒಂದು ಕೆಲಸ ಕೊಡೋಕ್ಕಲ್ಲ. ಅಷ್ಟು ದೂರ ಆಗೋಣ. ಇದೇ ಜಿಲ್ಲೆಯಲ್ಲಿ ನೋಡ್ತೀವಲ್ಲ, ನಮ್ಮ ಮಕ್ಕಳು ಯಾರು ಸುಮಾರು ಎಕರೆ ಭೂಮಿ ಕೊಟ್ಟಿದ್ದವ್ರಿಗೆ ಯಾರಿಗೂ ಸಂಬಳ ಕೊಡ್ತಾ ಇದ್ದಾರೆ. ಅವರು ವಿದೇಶದಲ್ಲಿ ಎಕಡೆಲಿದ್ದು ಬಂದವನು ಕೆಲಸ ಮಾಡ್ತಾನೆ ಅಂತ ನಮ್ಮನ್ನು ಮಬ್ಬು ಮುಚ್ಚಾಕಿ ಸರ್ಕಾರ ಹಿಂಗೆ ಹೇಳ್ತಾರೆ. ಅದಕ್ಕೆ ಅಂದರೆ ಬಂಧುಗಳೇ, ಇವತ್ತು ನಾವು ಹುಷಾರಾಗಬೇಕಾಗೈತೆ. ನಾವು ಇವತ್ತು ಕೈಲಿದ್ದ ತೋಡ್ಬೇಕು, ಕುಳಿ ತೋಡ್ಬೇಕಂದ್ರೆ ಇವಾಗ ಇವರು ಯಾವುದೋ ಒಂದು ಕೊರೋನಾ ಬಂದದಪ್ಪ ಅಂದ್ರೆ ಎಲ್ಲೋ ಮನೆಯಲ್ಲಿದ್ದು ಕೂಡ ಹೊರಗೆ ಬರಲಿಲ್ಲ, ಒಬ್ಬನು ಹೊರಗೆ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ನಾವು ನಮಗೆ ತಪ್ಪಿನ ಬಾದಲ್ಲ, ನಾವು ಅದಕ್ಕೋಸ್ಕರ ಹುಟ್ಟಿವಿ ಅಂತ ಹೇಳಿ ಅವ್ರನ್ನ ಕುಳಿ ತೋಡಿ ಉಳಿಸಿದವರೇ ನಾವು. ಮತ್ತೆ ಎಂತ ಮೈ ಮೇಲೆ ಬಂಗಾರ ಇತ್ತು, ಎಂತಿದ್ದು ಅವ್ರು ಎಷ್ಟು ಕೋಟಿ ಆಸ್ತಿ ಸಂಪಾದನೆ ಕೂಡ ಬಗಲಾಗ ಬರಲಿಲ್ಲ ಮಕ್ಕಳು. ಅಂತಹ ಸಂದರ್ಭದಲ್ಲಿ ನಮ್ಮ ಮಸಾಣ ಕೆಲಸ ಮಾಡೋರು ಕಾರ್ಮಿಕರು ನಾವು ಅವ್ರನ್ನ ತೋಡಿ ಆದ್ಮೇಲೆ ಉಳಿಸಿ ನಾವು ಸತ್ಯವ ಬದುಕಿಗೆ ಇಲ್ದಂಗೆ ಎಚ್ಚರಿಕೆ ಇಲ್ದಂಗೆ ನಾವು ಹೋಗಿ ಮಾಡಿವಿ. ಮತ್ತೆ ಇಂಥವ್ರಿಗೆ ಸರ್ಕಾರ ಸವಲತ್ತು ಕೊಡ್ಲಿಲ್ಲಪ್ಪ ಅಂದ್ರೆ ಈ ಸರ್ಕಾರನ ಏನು ಮಾಡ್ಬೇಕು ನಾವು? ಹೋಗೋನು ಈ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ಗೆ ಏನಾಗ್ಯಾವೋ ಆ ಪಂಚಾಯತ್ ಮುಂದೆ ಮುಗಿದಾಕಲ್ಲ. ನಾವು ಬರ್ತೀವಿ ಎಲ್ಲರೂ. ಈ 3,000 ರೂಪಾಯಿ ಸಂಬಳ ಬೇಕು. ಯಾವನಿಗೂ ಮುದಿಯವ್ರಿಗೆ ಸಂಬಳ ಕೊಡ್ತೀರಿ, ದೇವದಾಸ ಮಕ್ಕಳಿಗೆ ಸಂಬಳ ಕೊಡ್ತೀರಿ, ಎಂಥವ್ರಿಗೂ ಸಂಬಳ ಕೊಡ್ತೀರಿ. ಕಷ್ಟ ಬಿದ್ದು ನಾವು ಹೆಣ ಉಳಿಸ್ತೀವಲ್ಲ, ಅದು ಯಾವ ವಾಸನೆ ಯಾವುದು, ಯಾವ ಸ್ಮೆಲ್ ಯಾವುದು ಅಂಬ್ಲಿಂದಂಗೆ ಉಳಿತೀವಲ್ಲ, ನಮಗೆ ಒಂದು ಸಂಬಳ ಯಾಕೆ ಕೊಡಬಾರ್ದು ನೀವು? ಅದಕ್ಕೆ ನಾವು ಗೆರೆವ್ ಮಾಡೋದು. ಇವನು ಸರ್ಕಾರಿ ಇವನು ಆಫೀಸರ್ ಇದ್ದಾನೆ ಗೊತ್ತಿಲ್ಲ, ಇವ್ರ ಮೇನು ಇವ್ರು ಕೊಟ್ಟು ಆಮೇಲೆ ಪ್ರತಿಯೊಂದು ಪಂಚಾಯತ್ ಮೇಲೆ ಕುಂದ್ರ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಹೊಂದಿಸಿ ನಾನು ದಲಿತ ಹಕ್ಕುಗಳ ಸಮಿತಿಯಲ್ಲಿದ್ದು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯದರ್ಶಿ ಶಿವರಕಂದ ಅತ್ಯಂತ ಮಾತಾಡೋದು ಈ ವಿಷಯ ಹೇಳಿದ್ರು, ಇದು ವಿಷಯ ಹೇಳಿದ್ರು, ಜಾಗ ವಿಷಯ ಹೇಳಿದ್ರು. ನಾವು ಸುಗಾಡಿಗೆ ಹೋಗ್ಬೇಕಾದ್ರೆ ರೋಡಿಲ್ಲ ಕೆಲವು ಊರುಗಳು ಹಳ್ಳದ ಗಡ್ಡೆ ಮೇಲೆ ಬೇಲಿ ಕಡ್ದು ಜಾರಿಕೆಂಬಳವ್ರು ಯಾರೋ ಹಣ ತಗೋದ್ರೆ ಅದನ್ನು ಕೇಳೋರೇ ಇಲ್ಲ. ಆಮೇಲೆ ನಮ್ಮ ಹೇಳಿದ್ರು ಬೇಸಿಗೆ ಟೈಮ್ನಾಗ ನೀರು ಕಟ್ಟಾದ್ರೆ ಮನೆಗೆ ಬಂದು ಹೋಗಬೇಕು, ಆ ಸಾಮಾನು ಮನೆಗೆ ಇಟ್ಕೋಬೇಕು. ಪ್ರತಿಯೊಂದು ಸುಳ್ಯಾಡಿಯಲ್ಲಿ ನಮಗೆ ಒಂದು ರೂಮ್ ಕಳಿಸ್ಕೊಡ್ಬೇಕು, ಸಾಮಾನು ಕೊಡೋಕೆ ಕರೆಂಟು ಫ್ಯಾನ್ ಈಗ ಕೊಡ್ಬೇಕು. ನಾನು ಸುರೂಪದಲ್ಲಿ 84 ಕಳೆ ತಿರುಗಿ ನೋಡ್ತಾ ಇದ್ದೀನಿ. ನಮ್ಮ ಸುರೂಪದಲ್ಲಿ ಮಾತ್ರ ಇಲ್ಲಿ ನಮ್ಮ ಹರಿಜಂದ ಕೆರೆಯಲ್ಲಿ ಒಂದು ದೊಡ್ಡ ಸುಳ್ಯಾಡಿ ಅಂಕಲ್ ಬರ್ತಕ್ಕ ಫ್ಯಾನು ರೂಮು ಸಾಮಾನು ನೋಡೋಕೆ ಎಲ್ಲ ರೂಮ್ ಮಾಡ್ಯಾರ. ಒಂದು ಇಲ್ಲಿ ನಮ್ಮ ಹರಿಜಂದದ ರೂಮ್ಗಳಾಗ ಕೂಡ ಒಂದು RC ರೂಮ್ ಹಾಕಿ ಒಂದು ಫ್ಯಾನು ಆ ಮುನ್ಸಿಪಾಲ್ಟಿ ಕಡೆಯಿಂದ ಸಾಮಾನು ಕೊಟ್ಟಾರ. ಪ್ರತಿಯೊಂದಲ್ಲಿ ಒಂದು ಮುಸ್ಲಿಮ್ಸ್ ಇದು ಇದ್ರಾಗ ಯಾಕೆ ಇದ್ರದೆ ಸುಡಾಳಿ ಅಲ್ಲಿ ಮಾಡಿಕೊಟ್ಟಾರ. ಭಾರತದಲ್ಲಿ ನೋಡ್ತಾ ಇದೀನಿ, ಇಲ್ಲಿ ಸ್ವತ್ರ ಹೇಳೋಣ ಇದೇ ದಾರಿ ಬರ್ಬೇಕಾದ್ರೆ ಊರು ಸುತ್ತ ತಿರುಗಾಡಿ ಬಂದು ಹಣ ಅಲ್ಲಿ ಉಣ್ಬೇಕು. ನಮ್ಮ ಕನ್ನಡ ಹಿರಿಯ ಮುಖಂಡ್ರು ಹೇಳಿದ್ರು, ಕೊರೋನಾ ಬಂದಲ್ಲಿ ಆಗಲಿ ಇವತ್ತು ಜನ ಸತ್ತರ ಯಾರೂ ಬರಲಿಲ್ಲ. ಇವತ್ತು ಬಾಣದಾಗ ಸತ್ತಾರೆ ಯಾರು, ಇಳಿಸ್ಕೊಂಡು ಸತ್ತಾರೆ ಯಾರು, ಎಲ್ಲೋ ನೀರಿನ ಸತ್ತಾರನ್ನ 4-3 ದಿನ ಡಾಕ್ಟ್ರುಗಳು ಆ ಹಾಸ್ಪಿಟ್ಲಿಗೆ ಖರ್ಚು ಬಂದು 8,000 ರೂಪಾಯಿ ಖರ್ಚು ಮಾಡಿಕೊಂಡು ಜನ ಎಲ್ಲ ಒಂದು ಪೋಸ್ಟ್ ಮಾಡಿ ಕೊಡ್ತಾರೆ.
ಆ ಹೆಣ ನಮ್ಮ ಮನೆಯವ್ರು ಮುಟ್ಟಾಕಲ್ಲ, ನಾವು ಮುಟ್ಟಿ ಒಣ ಊರ್ಬೇಕು, ಮನೆಯವ್ರು ಕೂಡ ಪುಣ್ಯಗಳಾಗಲ್ಲ ಅವರು ಇಡೇಲೆ ಪುಣ್ಯ ಅಂತ. ಆ ವಾಸನೆ ಯಾವ ರೋಗ ಬಂದ್ರೂ ಆ ರೋಗ ಬಂದು ಬಿದ್ದರೆ ನಮ್ಮ ಹೆಣ್ಣು ಮಕ್ಕಳು ನೋಡೋಕ್ಕಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆಮೇಲೆ ನಾವೇನಂದರೆ ಪ್ರತಿಯೊಂದು 6 ತಿಂಗಳಿಗೆ ಒಂದು ಸಲನ 3 ತಿಂಗಳಿಗೆ ಒಂದು ಸಲನ ತಾಲೂಕು ಪಂಚಾಯತ್ ಕೊಡಬೇಕು, ತಾಲೂಕು ಶಾಸಕರ ಮನೆ ಬಂದು ಕೊಡಬೇಕು, MLA ಕನಿಷ್ಠ ವರ್ಷಕ್ಕೊಂದು 6 ತಿಂಗಳೊಂದು ಒಂದು ಲೆಟರ್ ಕೊಡಬೇಕು. ಬರೀ ಆಗಿದ್ರೆ ಬೆಂಗಳೂರು ಮಟ್ಟಕ್ಕೆ ತಿರ್ಸಾಮಿ ಸಿದ್ದರಾಮಯ್ಯ, ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಕೂಡ ಒಂದು ಮನೆ ಬಂದು ಕಳ್ಸೋದು, ಒಂದು MLA ಕೂಡ ಒಂದು ಮುಂದಿನ ತಿಂಗಳಲ್ಲಿ ಜನರ ತಿಂಗಳಿಗೆ MLA ಕೂಡ ಮನೆ ಬಂದು ಕೊಡೋಣ. ನಮಗೆ ಈ ಥರ ಹಳ್ಳಿಗಳ ಸ್ಟಿಪ್ಲ ಐತೆ, ಕಾರಿಲ್ಲ, ರೋಡ್ ಇಲ್ಲ, ಸುಡಾಡಿಲ್ಲ, ಕೆಲವೊಂದು ಸುಡಾಡಿ ಮಾಡಿಕೊಡ್ರಿ ಅಂತ ಹೇಳ್ತಾ ನಮ್ಮ ಹತ್ರ ಗಮನಿಸ್ಕೊಡ್ತೈತೆ ಅಂತ ಬಂದಂಥ ಅನುಕೂಲ. ನಿಮಗೆಲ್ಲ ಗೊತ್ತಾಗಬೇಕು, ಸತ್ಯ ಹರಿಶ್ಚಂದ್ರನ ಕಥೆ ಗೊತ್ತಿದ್ದು ಅನಿಸ್ತದೆ ಎಲ್ಲರಿಗೂ. ಸತ್ಯ ಹರಿಶ್ಚಂದ್ರ ಅಂತಕ್ಕಂಥ ಒಬ್ಬ ರಾಜ ತನ್ನ ಇಡೀ ರಾಜಮಂದ ತಂದದು ಕೇವಲ 2 ರೂಪಾಯಿ 200 ರೂಪಾಯಿ 300 ರೂಪಾಯಿ ತಂದಿವಿ. ಇವಾಗ ನೀವೆಲ್ಲ ನೋಡ್ಬೋದು, ನಮ್ಮ ಊರುಗಳಾಗ ಎಲ್ಲ ಹೋಗೋಕ್ಕಾಗಲ್ಲ, ಊರಾಗ ಒಂದು ಮಕ್ಕಳು ಮಾತಾಡ್ತಾರೆ ಎಲ್ಲ, ಎಷ್ಟಪ್ಪ ಈಗ 2000 ಹಾಕಷ್ಟೇ, ಇನ್ನೊಬ್ಬರು ಒಂದು 500 ಜಾಸ್ತಿ ಆಗಕ್ಕೆ ಬೇಡ ಹಂಗೆ ಹಾಕ್ಕೊಳ್ಳೋದು. ಅದೇ ಅಷ್ಟೆಲ್ಲ ಕಷ್ಟ ಬಿದ್ದು ಆ ವಯಸ್ಸಿನ ಕೆಲಸ ಮಾಡಿ 5-6 ಜನ ಹೆಂಡ್ರು ಮಕ್ಕಳು ಬಿಟ್ಕೊಂಡು ಅಗಲಲ್ಲಿ ಕುತ್ಕೊಂಡು ಮಾಡಿರ್ತಾರೆ. ಒಂದು 3,000 4,000 ಯಾರಾದ್ರೂ ಕೊಡಂಗೆ ಹೋದಾಗ ಇನ್ನೂ ಹೆಚ್ಚಿನ ಜನ ಊರಾಗಿರ್ತಕ್ಕಂಥ ಬಲಿಷ್ಠ ಶಕ್ತಿಗಳು ಇರ್ತಾರಲ್ಲ, ಈ ಜಾತಿವಾದಿಗಳು ಅಂತ ಹೇಳ್ತಾರೆ, ರಾಜಕಾರಣಿಗಳು, ಜಾತಿವಾದಿಗಳು ಇರ್ತಾರಲ್ಲ, ಅವರೆಲ್ಲ ಅವ್ರಿಗೆ ಅಡ್ಡ ಬಿಡ್ತಾರೆ. ಕೊಡಬಾರ್ದಂಗ ಮುಂದೆ ಮತ್ತೆ ಜಾಸ್ತಿ ಕೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನು ಅವ್ರಪ್ಪ ಆಸ್ತಿ ಕೊಟ್ಟು ಮಾತಾಡ್ತಾರೆ. ಅದೇ ನೀವು ನೋಡ್ರಿ, ಯಾವ್ದಾದ್ರು ಒಂದು ಗುಡಿ ಕೆಲಸ ಮಾಡ್ಬೇಕಾದ್ರೆ ಗುಡಿ ಪೂಜಾರಿಗೆ 5 ಎಕರೆ 10 ಎಕರೆ 20 ಎಕರೆ 3 ಎಕರೆ ಇನಾಮ್ ಕೊಟ್ಟಾರ. ಹೌದಾ? ಯಾವ್ದಾದ್ರು ಮಸೀದಿಗೆ ಇನಾಮ್ ಕೊಟ್ಟಾರ, ಚರ್ಚ್ಗಳಿಗೆಲ್ಲರಿಗೂ ಇನಾಮ್ಗಳು ಕೊಟ್ಟಾರ. ಆದರೆ ಇವತ್ತು ಇಡೀ ದೇಶದಲ್ಲಿ ಇಡೀ ಜನರ ಸಾಮಾನ್ಯ ಜನ ಯಾರದು ಕೊನೆಗೆ ಪೊಲೀಸರು ಎಲ್ಲಿ ದಿಕ್ಕಿಲ್ಲದ ಹೆಣ ಬಿದ್ದಕೊಂಡು ನಾನು ಹೋಗ್ಬೇಕಾಗಿರೋದು ಯಾರಾದ್ರೂ ಒಬ್ಬ ಸ್ಮಶಾನ ಕಾರ್ಮಿಕ, ಅವನು ಅಯ್ಯೋ ಹೆಣ ಎತ್ಕೊಂಡೆ ಊರಿಗೆ ಹೋಗೋ. ಆದರೆ ಸರ್ಕಾರಕ್ಕೆ ಮಶಾನ ಕಾರ್ಮಿಕರ ಬಗ್ಗೆ ಮಾತ್ರ ಗಮನ ಇಲ್ಲ. ಅಲ್ಲಪ್ಪ ಸಿಂಧುಪದಿಗೆ ಇಷ್ಟೇ ಸ್ಮಶಾನ ಕಾರ್ಮಿಕರು ಇರೋದು, ಮುಂದೆ 25-30 ಬಂದಿರಪ್ಪ. ನೋಡಿ ಯಾವ್ದು ಬೇಡಿಕೆ, ನಿಮ್ಮ ಬೇಡಿಕೆಗೆ ನೀವು ನಿಮ್ಮ ಜನನ ಕರ್ಕೊಂಡು ಬಂದು ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡ್ರೆ ಈ ಯೋಜನೆಗಳನ್ನ ಶಾಂಕ್ಷನ್ ಮಾಡಿಸೋದ್ರೆ ಏನು ಅರ್ಥ ಇಲ್ಲ. ಆದಷ್ಟು ಬೇಗ ಜಾಸ್ತಿ ಆಗತ್ತೆ. ನಮ್ಮ ಒತ್ತಡ ಅಧಿಕಾರಿಗಳ ಮೇಲೆ ಬಿದ್ದಾಗ ಅಧಿಕಾರಿಗಳು ಕಾನೂನು ರೂಪ ಹೊರಗೆ ಬರ್ತಕ್ಕಂಥ ಸರ್, ಈಗ ಸ್ಮಶಾನ ಕಾರ್ಮಿಕರು ಈಗಾಗಲೇ ನಿಮಗೆ ಮನವಿ ಪತ್ರ ಕೊಟ್ಟರ, ಜೊತೆಗೆ ಅವರು ಡಿಮ್ಯಾಂಡ್ಸ್ಗಳನ್ನ ಅದರಲ್ಲಿ ಇಟ್ಟಿದ್ದಾರೆ. ಈ ಡಿಮ್ಯಾಂಡ್ಸ್ಗಳ ಬಗ್ಗೆ, ಈ ಕಾರ್ಮಿಕರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತಾವೇನು ನಮಗೆ ಅದ್ರ ಬೇಡಿಕೆ ಕೊಟ್ಟರ ಇವತ್ತು ಮನವಿ ಪತ್ರನ ಸ್ವೀಕಾರ ಮಾಡೀವಿ. ಸಾಹೇಬ್ರ ಗಮನಕ್ಕೆ ತಂದು ಆದಷ್ಟು ಬೇಗನ ವಿಡಿಯೋ ಮೀಟಿಂಗ್ ಕರೆದು, ಸಾಹೇಬ್ರಂದ್ರೆ ಯಾರು? ಸಾಹೇಬ್ರು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಗಮನಕ್ಕೆ ತಂದು, ಇವತ್ತಿನ ದಿನನೇ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಗಮನಕ್ಕೆ ತಂದು 2-3 ದಿನದಲ್ಲಿ ವಿಡಿಯೋ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಏನೇನೈತಿ ಏನೇನಿಲ್ಲ ಮಾಹಿತಿ. ಅಲ್ಲ ಸರ್, ಈಗ ಅವರು ಹೇಳಿದ ಪ್ರಕಾರ ಆದೇಶ ಬಂದಿದೆ, ಆದೇಶ ಪತ್ರ ತಮ್ಮ ಕೈಯಲ್ಲಿದೆ, ತಾವು ಇದ್ರೂ ಕೂಡ ಯಾಕೆ ಇಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ರಿ ಅಂತಕ್ಕಂಥದ್ದು ಅವ್ರ ಡಿಮ್ಯಾಂಡ್. ಇವತ್ತು ನಾವು ನೋಡಿವಿ, ಅದನ್ನ ಯುವ ಸರ್ ಮುಖಾಂತರ ತೊಗೊಂಬಂದು ಅದನ್ನು ಫೈನಲ್ ಮಾಡ್ತೀರಿ. ಯಾವಾಗ ಮಾಡ್ತೀರಿ? 2-3 ದಿನದೊಳಗೆ ಮಾಡ್ತೀರಿ. ವಿಡಿಯೋಸ್ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಅದೇ ಲೆಟರ್ ಕಳಿಸ್ತೀವಿ ಎಲ್ಲರಿಗೆ. ಓಕೆ. ವರದಿಗಾರರು ವಿ ಗುರುಸ್ವಾಮಿ, KJ ನ್ಯೂಸ್ ಇಂಡಿಯಾ ವಾಹಿನಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್